ಸ್ನೇಹಿತರೆ, ನೀವು ಈ ದೃಶ್ಯಗಳಲ್ಲಿ ಏನ್ ನೋಡ್ತಾ ಇದ್ದೀರಿ, ಇದು ಸೋಲೂರು ಬಳಿ ಇರುವಂತ ಅಂದ್ರೆ ಬೆಂಗಳೂರಿನ ಹೊರವಲಯ ಸೋಲೂರು ಬಳಿ ಇರುವಂತ ಭಾರತ್ ಪೆಟ್ರೋಲಿಯಂ ಲಿಮಿಟೆಡ್ ನ ಆ ಒಂದು ಸ್ಥಳದಲ್ಲಿ ನಾವು ಇರುವಂತದ್ದು. ನೋಡಿ, ರಾತ್ರಿ ಇರುವಂತದ್ದು ಎಲ್ಲೋ ಒಂದ್ ಕಡೆ ಕೆಲವರಿಗೆ ಅನುಮಾನ, ಶಂಕೆ ಮೂಡಿದ್ದು, ಕಾಳಸಂತೆಯಲ್ಲಿ ಏನಾದ್ರೂ ಸಿಲಿಂಡರ್ಗಳನ್ನ ಇವರು ಅಕ್ರಮವಾಗಿ ಏನಾದ್ರೂ ಸೇಲ್ ಮಾಡ್ತಾ ಇದ್ದಾರಾ, ಏಜೆಂಟ್ಗಳು ಏನಾದ್ರೂ ಇದ್ರಲ್ಲಿ ಮಧ್ಯವರ್ತಿಗಳು ಏನಾದ್ರೂ ಆಟ ಆಡ್ತಾ ಇದ್ದಾರಾ? ಚಾನ್ಸೇ ಇಲ್ಲ ಯಾವುದೇ ಕಾರಣಕ್ಕೂ. ನಾವು ಅದಕ್ಕೋಸ್ಕರ ಇಲ್ಲಿ ರಿಯಾಲಿಟಿ ಚೆಕ್ ಮಾಡೋದಕ್ಕೋಸ್ಕರ ಬಂದಿರುವಂತದ್ದು. ನೋಡಿ, ಇಲ್ಲಿ ಸಾಕಷ್ಟು ಅಂದ್ರೆ ಲೋಡ್ ಆಗಿರುವಂತದ್ದು ಅಥವಾ ಅನ್ಲೋಡ್ ಆಗಿರುವಂತಹ ಸಾಕಷ್ಟು ವಾಹನಗಳನ್ನ ನಾವು ಇಲ್ಲಿ ಸೊ ನೋಡಿದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಬೇರೆ ಚಟುವಟಿಕೆಗಳಿಗೆ ಅವಕಾಶವೇ ಇಲ್ಲ. ಈಗ ಬರ್ತಾ ಇರುವಂತಹ ಒಂದು ಬಿಗ್ ಅಪ್ಡೇಟ್ ಏನಂದ್ರೆ ಏನು ಇಸ್ರೇಲ್ ಮತ್ತು ಇರಾನ್ ಆದಂತ ಒಂದು ಭೀಕರ ಈ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಆದಂತ ಈ ಒಂದು ಭೀಕರ ಯುದ್ಧದ ಕಾರಣದಿಂದಾಗಿ ಅದರ ಎಫೆಕ್ಟ್ ಭಾರತದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಿದೆ ಅಂದ್ರೆ ಪ್ರತಿ ಮನೆಗಳಲ್ಲೂ ಕೂಡ, ಅದ್ರ ಜೊತೆಯಲ್ಲಿ ಪ್ರತಿ ಹೋಟೆಲ್ಗಳು, ವ್ಯಾಪಾರಸ್ಥರ ಮೇಲೆ ಇದರ ದುಷ್ಪರಿಣಾಮ ಬೀರುವಂತದ್ದು. ನೋಡಿ, ಮನೆಯಲ್ಲಿ ಅಂದ್ರೆ ಡೊಮೆಸ್ಟಿಕ್ಗೆ ಯಾವುದೇ ಸಮಸ್ಯೆ ಇಲ್ಲ, ಇಲ್ಲಿ ಕಮರ್ಷಿಯಲ್ಗೆ ಒಂದಷ್ಟು ಸಿಲಿಂಡರ್ LPG ಸಿಲಿಂಡರ್ಗಳಿಗೆ ಒಂದಷ್ಟು ಸಮಸ್ಯೆಗಳು ಬಂದು ಒದಗಿದ್ದು ಒಂದು ದೇಶದ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಯಿತು. ಬಟ್ ಇಲ್ಲಿ ನಮ್ಮ ಭಾರತ ಸರ್ಕಾರ ಸುಮ್ಮನೆ ಕೈಕಟ್ಟು ಕೂರ್ಲಿಲ್ಲ. ಇಲ್ಲಿ ಏನೋ ಒಂದು ಇರಾನ್ ಸರ್ಕಾರದ ನಡುವೆ ವಿದೇಶಾಂಗ ಸಚಿವರು ಜೊತೆನಲ್ಲಿ ಇರಾನ್ನ ವಿದೇಶಾಂಗ ಸಚಿವರ ಜೊತೆಯಲ್ಲಿ ನಮ್ಮ ಏನು ಕೇಂದ್ರ ಸಚಿವರು ನಿರಂತರವಾಗಿ, ನಮ್ಮ ಭಾರತ ಸರ್ಕಾರ ನಿರಂತರವಾಗಿ ಅವರ ಜೊತೆ ಮಾತುಕತೆ ಆಡಿರುವ ಆ ಒಂದು ಏನು ಫಲಪ್ರದ ಇದೀಗ ಇರಾನ್ ನಿಂದ ಹರ್ಮೂಜ್ ಎನ್ನುವಂತ ಆ ಒಂದು ತಾಣದಿಂದ ಸೊ ಹಡಗು 1.35 ಮೆಟ್ರಿಕ್ ಟನ್ ಅಷ್ಟು ಕಚ್ಚಾ ತೈಲವನ್ನ ಭಾರತಕ್ಕೆ ಇಲ್ಲಿಗೆ ಸಾಗಿಸುವಲ್ಲಿ ಯಶಸ್ವಿ ಆಗಿರುವಂತದ್ದು. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಕೂಡ ಸಾಕಷ್ಟು ದಿನ ಈ ಒಂದು ಸಮಸ್ಯೆ ಕಾಡೋದಿಲ್ಲ. ಅಂದ್ರೆ ಏನು ಡೊಮೆಸ್ಟಿಕ್ ಈಗಾಗಲೇ ಸಮಸ್ಯೆ ಇಲ್ಲ, ಸಾಕಷ್ಟು ಬಳಕೆಗೆ ಬೇಕಾಗಿರುವಂತ ಅಂದ್ರೆ ಗೃಹೋಪಯೋಗಿ ಅನಿಲ ಬೇಕಾಗಿರುವಂತ ಸಿಲಿಂಡರ್ ಈಗಾಗಲೇ ಸ್ಟಾಕ್ ಇದೆ. ಅದರ ಒಟ್ಟಿಗೆ ಇಲ್ಲಿ ಏನ್ ಕಮರ್ಷಿಯಲ್ ಒಂದಷ್ಟು ಸಮಸ್ಯೆ ಆಗ್ತಾ ಇತ್ತಲ್ಲ, ಅದು ಕೂಡ ಬಹುಶಃ ಇನ್ನೊಂದು 10 ದಿನದಲ್ಲಿ ಈ ಒಂದು ಸಮಸ್ಯೆ ಕೂಡ ಬಗೆಹರಿಯುವಂತ ಲಕ್ಷಣಗಳು ಗೋಚರಿಸ್ತಾ ಇರುವಂತದ್ದು. ನೀವೀಗ ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ರಲ್ಲ, ಸಾಲುಗಟ್ಟಿ ಇಲ್ಲಿ ವಾಹನಗಳು ಅಂದ್ರೆ ನಿಂತಿರುವಂತದ್ದು. ಚಿತ್ರದುರ್ಗ ಭಾಗ ಆಗಿರ್ಬೋದು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಹೀಗೆ ಬೆಂಗಳೂರು ಸೇರಿದಂತೆ ಅಕ್ಕಪಕ್ಕದ ಸಾಕಷ್ಟು ಜಿಲ್ಲೆಗಳಿಗೆ ಸಪ್ಲೈ ಮಾಡುವಂತ ಒಂದು ದೊಡ್ಡ ಇಲ್ಲಿ ರೀಫಿಲ್ಲಿಂಗ್ ಒಂದು ತಾಣ. ಇದು ರೀಫಿಲ್ಲಿಂಗ್ ಒಂದು ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವಂತ ಒಂದು ಏನು ಭಾರತೀಯ ಪೆಟ್ರೋಲಿಯಂ ಲಿಮಿಟೆಡ್ ಇದು. ಸೊ ನೀವು ಈ ದೃಶ್ಯಗಳಲ್ಲಿ ನೋಡಿದಿರಿ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಜನರಿಗೆ ಅಥವಾ ಏನು ಈ ಕಮರ್ಷಿಯಲ್ ಇದೆಯಲ್ಲ, ಕಮರ್ಷಿಯಲ್ ಸಂಬಂಧಪಟ್ಟಂತ ಸಿಲಿಂಡರ್ ಕೂಡ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗೋದಿಲ್ಲ ಎನ್ನುವಂತಹ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇರುವಂತದ್ದು. ಆಗ್ಲೇ ಹೇಳಿದಾಗೆ 1.35 ಮೆಟ್ರಿಕ್ ಟನ್ ಅಷ್ಟು ಇದೀಗ ಹರ್ಮೂಜ್ ನಿಂದ ಇಲ್ಲಿ ಏನು ಮುಂಬೈನ ಒಂದು ಬಂದರಿಗೆ ಬಂದು ತಲುಪುವಲ್ಲಿ ಯಶಸ್ವಿ ಆಗಿರುವಂತದ್ದು. ಸೊ ಒಟ್ಟಾರೆ ಇನ್ನೊಂದು 10 ದಿನದಲ್ಲಿ ಏನು ಈ ಸಮಸ್ಯೆ ಇದೆಯಲ್ಲ, ಈ ಸಮಸ್ಯೆಗೆ ಒಂದು ತಾತ್ವಿಕ ಅಂತ್ಯವನ್ನ ಕೇಂದ್ರ ಸರ್ಕಾರ ಪರಿಹಾರವನ್ನು ದೊರಕಿಸಿಕೊಡುವಂತ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇರುವಂತದ್ದು. ಒಟ್ಟಾರೆ ಕಾಳಸಂತೆಯಲ್ಲಿ ಮಾರಾಟ ಆಗುತ್ತೆ, ರೀಫಿಲ್ಲಿಂಗ್ ದಂಧೆ ನಡೆಯುತ್ತೆ, ಇದೆಲ್ಲವೂ ಕೂಡ ಊಹಾಪೋಹ. ಜೊತೆಯಲ್ಲಿ ನೋಡಿ, ಎಲ್ಲೋ ಒಂದ್ ಕಡೆ ಅನಿಲಗಳು ಅಂದ್ರೆ ಈ ಡೊಮೆಸ್ಟಿಕ್ ಏನಿದೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ ಇತ್ಯಾದಿ ಜನರು ಪ್ಯಾನಿಕ್ ಒಳಗಾಗಿ ಸಾಕಷ್ಟು ಈ ಏಜೆನ್ಸಿಗಳ ಮುಂದೆ, ಈ ಸಿಲಿಂಡರ್ ಏಜೆನ್ಸಿಗಳ ಮುಂದೆ ಜನರು ಜಮಾಯಿಸಿದ್ರು. ಅದ್ಯಾವುದಕ್ಕೂ ಕೂಡ ಅವಕಾಶ ಕೊಡದೆ ಈಗ ಸರ್ಕಾರ ಕೂಡ ಹೊಸದಾಗಿ ಒಂದು ರೂಲ್ ತಂದಿರುವಂತದ್ದು. 25 ದಿನ ಅಂದ್ರೆ ಒಂದು ಸಿಲಿಂಡರ್ಗೂ ಮತ್ತೊಂದು ಸಿಲಿಂಡರ್ ಬುಕ್ ಮಾಡೋದಕ್ಕೆ 25 ದಿನಗಳ ಅಂತರ ಇರಬೇಕು ಎನ್ನುವಂತ ಒಂದು ಹೊಸ ರೂಲ್ ಅನ್ನು ಕೂಡ ತಂದಿರುವಂತದ್ದು. ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಡೊಮೆಸ್ಟಿಕ್ ಸಮಸ್ಯೆ ಆಗದೆ ಇರುವಂತ ಒಂದು ಕ್ರಮವನ್ನು ಕೂಡ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಸೊ ಕ್ರಮವನ್ನು ಕೂಡ ಜರುಗಿಸಿರುವಂತದ್ದು. ಯಾರು ಕೂಡ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. ಸೊ ನೀವು ಈ ದೃಶ್ಯಗಳಲ್ಲಿ ಕಾಣ್ತಾ ಇದ್ದೀರಿ, ಸಾಕಷ್ಟು ಸಿಲಿಂಡರ್ಗಳು ಇಲ್ಲಿ ಶೇಖರಣೆ ಮಾಡಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗುದಿಲ್ಲ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ.